ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರೈತರಿಗೆ ಯೂರಿಯಾವನ್ನು ನೀಡದಿರುವಂತಹ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ನಾವು ಬಳ್ಳಾರಿ ನಗರದಲ್ಲಿ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದರೆ ಈ ರೈತರಿಗೆ ಗೊಬ್ಬರ ಕೊಡ್ತಾ ಇಲ್ಲ, ಸಂಪೂರ್ಣವಾಗಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾಡ್ಕೊಳ್ಳೋ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ. ಹಾಗಾಗಿ ನಮ್ಮ ಎಕ್ಸಾಂಪಲ್ ಅಂದರೆ ಕೃಷ್ಣನಗರ ಕ್ಯಾಂಪಲ್ಲಿ ಹೆಚ್ಚಿನ ರೇಟಲ್ಲಿ 237 ಕೊಡಬೇಕಾಗಿತ್ತು, 220 ರೂಪಾಯಿ ಕೊಡೋದಕ್ಕೆ 400 ಅಂದರೆ 180 ರೂಪಾಯಿ ಜಾಸ್ತಿ ತೊಗೊಂಡು ಯೂರಿಯಾ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸಿಗ್ತಾ ಇಲ್ಲ ಯೂರಿಯಾ. ಅದಕ್ಕಾಗಿ ಈಗ ನೋಡಿ, ರೈತರ ವಿದ್ಯಾಸಿರಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅಣ್ಣ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದ, ಅದನ್ನು ಸ್ಟಾಪ್ ಮಾಡಿದ್ರು. ರೈತರಿಗೆ 6,000 ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೊಡ್ತಾ ಇದ್ರು, ಅದಕ್ಕೆ 4,000 ಸೇರಿಸಿ ನಾವು ಕೊಡ್ತಾ ಇದ್ದೀವಿ, ಅದನ್ನ ನೀವು ಸ್ಟಾಪ್ ಮಾಡಿದ್ರಿ. ಏನು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅಂದರೆ, ಟ್ರಾನ್ಸ್ಫಾರ್ಮರ್ ಅವರು ಇದಕ್ಕೆ ಬೋರ್ಗೆ ಹಾಕ್ಕೋಬೇಕು ಅಂತಂದರೆ 25,000 ಕೊಟ್ಟರೆ ಸಾಕು ಅಂತೇಳಿ ನಾವು ನಮ್ಮ ಸರ್ಕಾರ ಹೇಳಿದ್ರೆ, ಈಗ 3 ಲಕ್ಷ ಕೊಡಬೇಕು ಅಂತ ರೈತರನ್ನ ನೀವು ಪೀಡಿಸ್ತಾ ಇದ್ದೀರಿ. ಇದನ್ನ ಬಿಟ್ಟು ನೀವು ಮುಂದೆ ನಮ್ಮ ರೈತರಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಇನ್ನೂ ದೊಡ್ಡ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾರೆ ಅಂತ ಕೇಳ್ತಾರೆ. ಬೇರೆ ದೇಶಗಳಿಗೆ, ಪಕ್ಕದ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರು ಹೇಳ್ತಾರೆ. ಆದರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಡ್ಡಾ ಸರ್ ಅವ್ರು ಹೇಳಿದ್ದೇನು ಅಂತಂದರೆ, 8 ಲಕ್ಷಕ್ಕಿಂತ ಮೇಲೆ ಗೊಬ್ಬರ ಇವರು ಎಷ್ಟು ಕೇಳಿದ್ದಾರೆ ಅಷ್ಟು ಕೊಟ್ಟಿವಿ, ಆದರೆ ಇವರು ನಮ್ಮ ಮೇಲೆ ಗೂಬೆ ಕೊಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಓಪನ್ ಆಗಿ ಅವರೇ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಟ್ರ್ಯಾಕ್ ಒಂದೇ ಇರೋದ್ರಿಂದ ರಸಗೊಬ್ಬರ ಸಮಸ್ಯೆ ಆಗ್ತಾ ಇದೆ. ಇದು ಒಂದು ಸಮಸ್ಯೆನೇ. ಯಾಕೆ ಅಂತಂದ್ರೆ, ಜಿಂದಾಲ್ ಫ್ಯಾಕ್ಟ್ರಿ ಬಂದಾಗ್ಲಿದ್ದ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಟ್ರೈನ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ, ಗೊಬ್ಬರ ತರೋ ಗೂಡ್ಸ್ ರೈಲ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಅಂತಂದ್ರೆ ಜಿಂದಾಲ್ ಫ್ಯಾಕ್ಟ್ರಿಯಿಂದಾನೇ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಕಾಳಸಂತೆಯಲ್ಲಿ ಹೆಚ್ಚಿನ ರೇಟಿಗೆ ಮಾರ್ತಾರೆ ಅಂತ ಹೇಳ್ತಾರೆ ಸರ್. ಹೌದು, ಏನು ಹೇಳ್ತಾರೆ ಸರ್? ನಮಗೆ ಎಕ್ಸಾಂಪಲ್ ತೋರಿಸಿದ್ದು ನಾನು ಕೃಷ್ಣನಗರ ಕ್ಯಾಂಪಿಗೆ ಬಂದರೆ ನೀವು ತಗೋಬೋದಲ್ಲಿ ರೈತರನ್ನ ಕೇಳಿ. 220 ರೂಪಾಯಿ ಕೊಡೋದನ್ನ 400 ರೂಪಾಯಿ ಕೊಡ್ತಾರಂತಂದ್ರೆ ಅದು ಎಂಥ ಒಂದು ವರ್ಷ ಪರಿಸ್ಥಿತಿ ಅಂತ ನೀವೇ ತಿಳ್ಕೊಂಡು ಆವರ್ತನ ಇದೆ. ಅಂದ್ರೆ ಇಂಥ ಟೈಮ್ ನಲ್ಲಿ ಏನೇನೋ ತೊಂದರೆ ಬಂದಾಗ ಆ ಗೊಬ್ಬರ ಮೊದಲನೇ ತೆಗೆದಿಟ್ಟುಕೊಂಡು ಆ ಸೀಸನ್ ನಲ್ಲಿ ಒಂದು ರೈತರುಗಳಿಗೆ ಸಪ್ಲೈ ಮಾಡುವಂತ ಒಂದು ದೃಷ್ಟಿಯಿಂದ ಅದು ಮಾಡಿತ್ತು. ಆದ್ರೆ ಅದನ್ನ 400 ಕೋಟಿಗೆ ಇಳಿಸಿದೆ. 400 ಕೋಟಿಗೆ ಇದನ್ನು ಇಳಿಸಿರೋದ್ರಿಂದ ಇಂಥ ಟೈಮ್ ಅಲ್ಲಿ ರೈತರಿಗೆ ಗೊಬ್ಬರಗಳು ಕೊಟ್ಟರೆ ಅನುಕೂಲ ಮಾಡಿ ಒಳ್ಳೆ ರೀತಿಯಿಂದ ಕೂಡ ಅವ್ರಿಗೆ ಇವತ್ತೇನಪ್ಪಾ ಅಂತಂದ್ರೆ, ನಾವು ಪ್ರತಿಯೊಬ್ಬರು ಏನ್ ಹೇಳ್ತಾ ಇದೀವಿ, ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇವತ್ತು ಆ ರೈತ ಬೆನ್ನೆಲುಬು, ಆ ರೈತ ಇವತ್ತು ಏನ್ ಕೇಳ್ತಾ ಇದ್ದಾನಪ್ಪ ಅಂತಂದ್ರೆ ಗೊಬ್ಬರ ಕೇಳ್ತಾ ಇದ್ದಾನೆ. ಆ ಗೊಬ್ಬರನ ಸರಿಯಾದ ರೀತಿಯಲ್ಲಿ ಸರ್ಕಾರದ ಮೊದಲನೇ ಮುಂದಾಲೋಚನೆ ಇತ್ತು. ಈ ವರ್ಷ ಒಳ್ಳೆ ಮುಂಗಾರಿದೆ, ಡ್ಯಾಮ್ಗಳೆಲ್ಲ ಫುಲ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಿದ್ರು ಕೂಡ ತಾವು ಇದನ್ನ ಮುಂದಗಡೆ ಆಲೋಚನೆ ಮಾಡಲಾರದೆ ಇವತ್ತು ಗೊಬ್ಬರದ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿದೆಪ್ಪ ಅಂತಂದ್ರೆ ಸರಿ. ಈಗ ಇಲ್ಲಿಂದನ ಆದ್ರೂ ಕೂಡ ನಮ್ಮ ಬಳ್ಳಾರಿ ರೈತರುಗಳಿಗೆ ಮೊದಲೇನೆ ನಮ್ಮ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಯಾಕಪ್ಪ ಅಂತಂದ್ರೆ 3 ವರ್ಷದಿಂದ ಮೆಣಸಿನಕಾಯಿ ರೇಟ್ ಇಲ್ಲ. 50,000 ರೂಪಾಯಿ ಮೆಣಸಿನಕಾಯಿ ರೇಟ್ ಇದ್ದಿದ್ದು ಇವತ್ತು 7-8 ಬಂದಿದೆ. ರೈತರ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರೈತ ಎಲ್ಲೋ ರೊಕ್ಕ ಹಿಡ್ಕೊಂಡು ಬಂಗಾರ ಇನ್ನೊಂದು ಒತ್ತಿಟ್ಟು ಇವತ್ತು ಗೊಬ್ಬರದ ಅಂಗಡಿಗಳಿಗೆ ಗೊಬ್ಬರಕ್ಕೆ ಬಂದ್ರೆ ಆ ಗೊಬ್ಬರ ಇಲ್ಲಪ್ಪ ಅಂತಂದ್ರೆ ರೈತಿಗೆ ಎಷ್ಟು ತೊಂದರೆ ಆಗ್ತದೆ. ಆದ್ರೆ ನಾವೇನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ, ರೈತಿಗೆ ಮೊದಲೇನೆ ಒಂದು ಗಾಯದಲ್ಲಿ ತೊಂದರೆಯಲ್ಲಿದ್ದಾರ. ಮತ್ತೆ ಈಗ ಇಂಥವೆಲ್ಲ ಆದ್ರೂ ಕೂಡ ಆ ರೈತರುಗಳಿಗೆ ಬಹಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವೇನಂತ ಕೇಳ್ತಾ ಇದೀವಪ್ಪ ಅಂತಂದ್ರೆ, ಆ ರೈತರಿಗೆ ಒಳ್ಳೆಯದೊಂದು ಏನ್ ಗೊಬ್ಬರ ಕೇಳ್ತಾ ಇದಾರೆ ಆ ಒಂದು ಗೊಬ್ಬರ ಕೊಡ್ಬೇಕು. ದೇಶದ ಬೆನ್ನೆಲುಬು ಬಂದ್ರೆ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಮಾಡ್ತಾ ಇದ್ರೆ, ಕೇಂದ್ರದಲ್ಲಿ ಗುಂಪಿ ಕೂಡಿಸೋ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಹೇಳ್ತಾ ಇದೀನಿ, ಇವತ್ತು ರಸಗೊಬ್ಬರ ಅದೇ ರೀತಿ ಯೂರಿಯಾ ಕೊಡ್ಬೇಕು. ಇಲ್ಲಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಕೊಳ್ಳಿಲ್ಲಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಹಳ ದೊಡ್ಡ ಪರಿಣಾಮ ಆಗುತ್ತೆ. ಯಾಕಂದ್ರೆ ಆ ರೈತರು ಚೆನ್ನಾಗಿದ್ರೆ ಏನ್ ಮಾಡ್ಕೊತಾರೆ, ಯಾರು ಸಾಲ ಕೊಡೋರಲ್ಲ, ಅವರು ರೈತರು ಕೇಳೋರಲ್ಲ, ಆತ್ಮಹತ್ಯೆ ಮಾಡ್ಕೊತಾರೆ. ಇದು ಮುಂದೆ ಆಲೋಚನೆ ಮಾಡ್ಕೊಳ್ಬೇಕು. ಮುಂದೆ ರೈತರು ಚೆನ್ನಾಗಿರ್ಬೇಕು, ಅವ್ರ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ನಾವು ಸರಿಯಾದ ಟೈಮಲ್ಲಿ ರಸಗೊಬ್ಬರ ಮತ್ತೆ ಯೂರಿಯಾ ಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಟಿದೀವಿ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ರೈತರು ಕೊಡ್ತಾ ಇಲ್ಲ. ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಸರಿಯಾದ ಟೈಮಲ್ಲಿ ರೈತರು ಕೊಳ್ಳಿಲ್ಲ ಅಂದ್ರೆ ಮುಂದೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತಾ 2 ಮಾತು ಮಾತಾಡೋಕೆ ಅವಕಾಶ ಕೊಟ್ಟ
ನೀರು ಸುಮ್ಮನೆ ಹರಿತಾ ಇದ್ದಾವೆ ಡ್ಯಾಮ್ನಿಂದ. ನಿನ್ನೆ ನಾವು ಹೊಲಕ್ಕೆ ಹೋಗಿದ್ವಿ, ಅಲ್ಲಿ ನೋಡಿದ್ರೆ ಏನಪ್ಪ ಇಲ್ಲಿ ಬೆಳೆನೇ ಬಿತ್ತಿಲ್ಲ ಅಂದ್ರೆ ಇಲ್ಲ ಸರ್ ಗೊಬ್ಬರನೇ ಇಲ್ಲ, ಗೊಬ್ಬರ ಇಲ್ಲ ಹೆಂಗೆ ಬೆಳೀತಾರೆ ನೋಡ್ರಿ, ಹಂಗೆ ಬಗ್ಗೆ ಈ ಪರಿಸ್ಥಿತಿ ಬರಬಾರ್ದು. ನಾವು ಭಾಳ ವರ್ಷದಿಂದ ಪಾಲಿಟಿಕ್ಸ್ ನೋಡ್ಕೊಂಡು ಬಂದೀವಿ. ಈ ಥರ ಪರಿಸ್ಥಿತಿ ಹೋಗಿತ್ತು. ಅದು ನಮ್ಮ ಗೊಬ್ಬರಕ್ಕೆ ಯಾವಾಗ ನೀಮನ್ನು ಬೆಳೆಸಿದ್ರು ನಮ್ಮ ಅನಂತ್ ಕುಮಾರ್ ಸಾರು, ಅವಾಗಿಂದ ಕಾಳಸಂತೆನೂ ಕಡಿಮೆ ಆಗಿತ್ತು. ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಈ ಸ್ಟೇಟ್ ಗೌರ್ಮೆಂಟು ಇದು ವಿಫಲ. ಅವರು ಸರಿಯಾಗಿ ತಂದು ಡಿಸ್ಟ್ರಿಬ್ಯೂಷನ್ ಮಾಡಿ ಕರೆಕ್ಟಾಗಿ ರೈತರಿಗೆ ಕೊಟ್ಟಿದ್ರೆ ಒಳ್ಳೇದಾಗ್ತದೆ. ನಮ್ಮ ತುಂಗಭದ್ರಾ ಡ್ಯಾಮಿಂದು ಹರಿಯೋ ನೀರು ನಮ್ಮ ಹೊಳೆ ಪಕ್ಕನೇ ಇದೆ, ನದಿ ಪಕ್ಕದಲ್ಲಿ ನದಿ, ಹೊಲ ನೀರು ಹರಿದು ಆಂಧ್ರಕ್ಕೆ ಹೋಗ್ತಿದ್ರೆ ನಾನು ಕಣ್ಣಲ್ಲಿ ನೀರು ಬರ್ತವೆ. ಏನು ನಾವು ಹಂಗೆ ಕೂತ್ಕೊಂಡ್ಬಿಟ್ವಲ್ಲ, ಅದರಿಂದ ನಾವು ಅಖಂಡವಾಗಿ ಅದನ್ನ ಖಂಡಿಸ್ತೀವಿ. ನಮ್ಮ ರಾಜ್ಯ ಸರ್ಕಾರ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಖಂಡವಾಗಿ ಹೇಳ್ತಾ ಇದ್ದೀವಿ. ಕನ್ನಡಿಗರ ನಾಡಿ ಮಿಡಿತ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.